ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಂಜು ಸ್ಟೋರೀಸ್ ಚಾನಲ್. ಇವತ್ತ CSK ವರ್ಸಸ್ SRH ಅದ. ಈ ಒಂದು ಮ್ಯಾಚ್ ಪ್ರೆಡಿಕ್ಷನ್ ಮಾಡಕ್ಕೆ ಮೊದಲು ನಿನ್ನೆ 2 ಮ್ಯಾಚ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಮ್ರಿ. ನಿನ್ನೆ ಫಸ್ಟ್ನೇ ಮ್ಯಾಚ್ RCB ವರ್ಸಸ್ ಪಂಜಾಬ್. ಈ ಒಂದು ಮ್ಯಾಚ್ ನಾಗ ಹೇಳಿದ್ದೆ ಚೇಸಿಂಗ್ ಮಾಡೋ ಟೀಮ್ ಗೆಲ್ಲೋ ಚಾನ್ಸಸ್ ಅಂತ ಹೇಳಿದ್ದೆ. ಆದ್ರ ಚೇಸಿಂಗ್ ಮಾಡೋ ಟೀಮ್ ಗೆಲ್ಲಿಲ್ಲ. RCB ಡಿಫೆಂಡ್ ಮಾಡ್ಕೊಂಡ್ಬಿಟ್ರು. ಕಂಟಿನ್ಯೂಸ್ ಈ ಒಂದು ಸೀಸನ್ ದಾಗ ಡೇ ಗೇಮ್ ಚೇಸ್ ಮಾಡಿ ಟೀಮ್ ಗೆದ್ದಿದ್ದು. ಆದ್ರೆ ನಿನ್ನೆ ಉಲ್ಟಾ ಇತ್ತದು. ಡಿಫೆಂಡಿಂಗ್ ಮಾಡ್ಕೊಂಡು RCB ಫಸ್ಟ್ ಟೈಮ್ ಒಂದು ಟೀಮ್ ಡೇ ಗೇಮ್ ದಾಗ ಡಿಫೆಂಡ್ ಮಾಡ್ಕೊಂಡು ಗೆದ್ದದ ಈ ಒಂದು ಸೀಸನ್ ದಾಗ. ಅದ್ ಆ ಟೀಮ್ ಅಂದ್ರೆ ಅದು RCB ಟೀಮ್. ಇನ್ನು ಪಂಜಾಬ್ನವರು ಈ ಮ್ಯಾಚ್ ಸೋತಿಂದ ಪ್ಲೇ ಆಫ್ ಲಾಸ್ ಅಂತ ಆಲ್ಮೋಸ್ಟ್ ಔಟ್ ಆದಂಗ ಪಂಜಾಬ್ನವ್ರು ಈ ಒಂದು ಮ್ಯಾಚ್ ಸೋತಿಂದ 20% ಆಟೆ ಚಾನ್ಸ್ ಅದ ಪ್ಲೇ ಆಫ್ ಹೋಗಕ್. ಫಸ್ಟ್ ಪಂಜಾಬ್ನವ್ರು ನೋಡಿ ಆರಾಮ್ ಫಸ್ಟ್ ಟೀಮ್ ಇವ್ರದೇ ಆಗ್ತಂತ ಮಾಡಿದ್ವಿ ಕ್ವಾಲಿಫೈ ಆಗಕ್. ನೆಕ್ಸ್ಟ್ ಕಂಟಿನ್ಯೂ 6 ಮ್ಯಾಚ್ ಸೋತದ ಪಂಜಾಬ್ನವರು. ಇದು ಹೊಡೆತ ಬಿದ್ದದ ಪಂಜಾಬ್ನವ್ರಿಗೆ. ಇನ್ನು ಲಾಸ್ಟ್ ಮ್ಯಾಚ್ ಅದನ್ನ ಗೆದ್ರ ಆಟೆ ಚಾನ್ಸ್ ಅದ. ಅದನ್ನು ಇಂಪಾಸಿಬಲ್ ಅಂತ ಹೇಳ್ಬೋದು. 15 ಆಗ್ತದ ಪಾಯಿಂಟ್. ಆದ್ರಿಂದ ಪಂಜಾಬ್ ಈ ಒಂದು ಸೀಸನ್ ಲೆಸನ್ ಆಲ್ಮೋಸ್ಟ್ ಔಟ್ ಅಂತ ಹೇಳ್ಬೋದು. ಇನ್ನು 2ನೇ ಮ್ಯಾಚ್ DC ವರ್ಸಸ್ RR. ಈ ಒಂದು ಮ್ಯಾಚ್ ನಾಗ DC ಗೆಲ್ತದ ಅಂತ ಹೇಳಿದೆ. DC ಗೆದ್ರೆ ಆರಾಮ್ ಕಣ್ಣ ಮುಚ್ಚಿ ಚೇಸ್ ಮಾಡಿದ್ರು. ಈ ಕಡೆ ರಾಜಸ್ಥಾನದವ್ರಿಗೆ ಬಾಳ ಹೊಡೆತ ಬಿತ್ತವ್ರು. ಚೆನ್ನೈ ರಾಜಸ್ಥಾನ 2 ಟೀಮ್ ಡಿಟ್ಟು ಸೇಮ್ ಆಗವ. ಸೇಮ್ ಪಾಯಿಂಟ್ ಸೇಮ್ ರನ್ ರೇಟ್ ಫಾರ್ ದ ಫಸ್ಟ್ ಟೈಮ್ ಅಂತ ಅನ್ಕೋಬಹುದು. ಸೇಮ್ ಪಾಯಿಂಟ್ ಸೇಮ್ ರನ್ ರೇಟ್ ಸೇಮ್ ಮ್ಯಾಚಸ್. 2 ಟೀಮ್ ಹಂಗೆ ಅವ. ರನ್ ರೇಟ್ ಪಾಯಿಂಟ್ಸ್ 2 ಟೀಮ್ ಹಂಗೆ ಅವ. ಇವ್ 2 ಟೀಮ್ ಕ್ವಾಲಿಫೈ ಆಗಕ್ ಫೈಟ್ ಬಾರಿ ಅದ. ಆದ್ರಿಂದ ಇವತ್ತಿನ ಮ್ಯಾಚ್ ಬಾರಿ ಇಂಟ್ರೆಸ್ಟಿಂಗ್ ಆಗಿರ್ತದೆ. ನಿನ್ನೆ ಮ್ಯಾಚ್ ಡೆಲ್ಲಿ ವಿನ್ನರ್ ಅಂತ ಹೇಳಿದ್ದೆ. ಡೆಲ್ಲಿ ಗೆದ್ದದ. ಇನ್ನು ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್ ಮಾಡಮ್ರಿ. ಅದಕ್ಕಿಂತ ಮೊದಲು ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತ CSK ವರ್ಸಸ್ SRH. ಈ ಒಂದು ಮ್ಯಾಚ್ ಎಲ್ಲಿ ನಡೆಯಕ್ ಕುಂತದ ಅಂತಂದ್ರ ಚೆನ್ನೈದಾಗ ನಡೆಯಕ್ ಕುಂತದ. ಚೆನ್ನೈನ ಚಪಾಕ್ ಸ್ಟೇಡಿಯಂ ದಾಗ ನಡೆಯಕ್ ಕುಂತದ. CSK ಹೋಮ್ ಗ್ರೌಂಡ್. ಇನ್ನು ಚೆನ್ನೈ ಟೀಮ್ ನ ಇವತ್ತೇನ್ ಅಪ್ಡೇಟ್ ಅಂತಂದ್ರೆ ಇವತ್ತಿನ ಮ್ಯಾಚ್ ಧೋನಿ ಆಡ್ತಾರ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಅವರು ನಮ್ಮ ಲಾಸ್ಟ್ T20 ನ ಚೆನ್ನೈದಾಗ ಆಡ್ತಂತ ಹೇಳಿದ್ರು. ಇದು ಚೆನ್ನೈದವ್ರ ಲಾಸ್ಟ್ ಹೋಮ್ ಗ್ರೌಂಡ್. ಈ ಒಂದು ಮ್ಯಾಚ್ ನಾಗ ಬರ್ತಾರಂತ ಹೋಪ್ ಅದ. ಅಪ್ಪಿತಪ್ಪಿ ಈ ಒಂದು ಮ್ಯಾಚ್ ನಾಗ ಧೋನಿ ಆಡಿದ ಚೆನ್ನೈ ಗೆಲ್ಲೋ ಚಾನ್ಸಸ್ ಬಾಳ ಅದ. ಈ ಒಂದು ಮ್ಯಾಚ್ ನಾಗ ಚೆನ್ನೈದವರಿಗೆ ಬಹಳ ಇಂಪಾರ್ಟೆಂಟ್ ಅದ. ಈ ಒಂದು ಮ್ಯಾಚ್ ಗೆಲ್ಲೋದು ಬಹಳ ಇಂಪಾರ್ಟೆಂಟ್. ಇನ್ನು ಹೈದರಾಬಾದ್ ಅವರಿಗೂ ಬಹಳ ಇಂಪಾರ್ಟೆಂಟ್ ಈ ಒಂದು ಮ್ಯಾಚ್ ಗೆಲ್ಲಕ್. ಅವರು ಗೆದ್ರೆ ಕ್ವಾಲಿಫೈ ಆಗ್ತಾರ ಅವರು. ಆದ್ರಿಂದ ಈ ಒಂದು ಮ್ಯಾಚ್ ಬಹಳ ಇಂಪಾರ್ಟೆಂಟ್ ಅದ ಅವರಿಗೂ. ಈ ಒಂದು ಬ್ಯಾಟಲ್ ನೋಡಕ್ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. 2 ಟೀಮ್ ಕ್ವಾಲಿಫೈ ಆಗೋ ಸಂಬಂಧ ಫೈಟ್ ಮಾಡಕ್ ಕುಂತ. ಆದ್ರಿಂದ ಈ ಒಂದು ಮ್ಯಾಚ್ ಫುಲ್ ಇಂಟ್ರೆಸ್ಟಿಂಗ್ ಆಗಿರ್ತದ. ಇನ್ನು ಲಾಸ್ಟ್ ಬಾರಿ ಮುಖಾಮುಖಿ ಆದಾಗ ಹೈದರಾಬಾದ್ನವ್ರು ಗೆದ್ದಿರ್ತಾರ. ಚೆನ್ನೈದವ್ರು ಚೇಸ್ ಮಾಡಕ್ ಹೋಗಿ ಸೋತಿರ್ತಾರ. 10 ರನ್ ಲೇಷನ್ ತಂಗ ಸೋತಿರ್ತಾರ. ಅದು ರಿವೆಂಜ್ ತಗೋಬೇಕು. ಹಂಗೆ ಈ ಒಂದು ಮ್ಯಾಚ್ ಗೆದ್ರೆ ಪ್ಲೇ ಆಫ್ ಹೋಗಕ್ ಈಜಿ ಆಗ್ತದ ಚೆನ್ನೈ ಟೀಮಿಗೆ. ಆದ್ರಿಂದ ಈ ಒಂದು ಮ್ಯಾಚ್ ಬಹಳ ಇಂಪಾರ್ಟೆಂಟ್ ಆಗ್ತದೆ ಚೆನ್ನೈ ಟೀಮಿಗೆ. ನೋಡ್ಬೇಕು ಈ ಒಂದು ಮ್ಯಾಚ್ ನಾಗ ಯಾವ ರೀತಿ ಆಡ್ತಾರ ಅಂತ. ಇನ್ನು ಈ ಒಂದು ಮ್ಯಾಚ್ ನಾಗ ಚೆನ್ನೈ ಟೀಮ್ ನಾಗ ಸಂಜು ಸ್ಯಾಮ್ಸನ್ ಆಡೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಈ ಒಂದು ಮ್ಯಾಚ್ ನಾಗ. ಯಾಕಂತಂದ್ರ ಆಲ್ಮೋಸ್ಟ್ 90% ಅವ್ರ ಬ್ಯಾಟ್ ಇಂದ ಸ್ಕೋರ್ ಬಂದಾಗ ಚೆನ್ನೈದವ್ರು ಸೋತಿ ಅಲ್ಲ ಗೆದ್ದಾರ. ಇದು ಚೆನ್ನೈದವ್ರಿಗೆ ಅಡ್ವಾಂಟೇಜ್ ಆಗ್ತದ. ಸಂಜು ಸ್ಯಾಮ್ಸನ್ ಅವರು ನಿಂತು ಆಡಿದ ಚೆನ್ನೈದವ್ರಿಗೆ ಗೆಲುವು ಅಂತ ಹೇಳ್ಬೋದು. ಬಿಗ್ ಪ್ಲೇಯರ್ ಬಿಗ್ ಇನ್ನಿಂಗ್ಸ್ ದಾಗ ಆಡೋದು. ಆದ್ರಿಂದ ಈ ಒಂದು ಮ್ಯಾಚ್ ನಾಗ ಸಂಜು ಸ್ಯಾಮ್ಸನ್ ಆಡೋದು ಫಿಕ್ಸ್. ಈ ಕಡೆ ಊರುಲ್ ಪಟೇಲ್ ಅವರು ಮೊನ್ನೆ ಲಕ್ನೋದವ್ರ ವಿರುದ್ಧ ಆಡಿದ್ರಲ್ಲ ಬ್ಯಾಟಿಂಗ್, ಅದೇ ರೀತಿ ಬ್ಯಾಟಿಂಗ್ ಆಡ್ಬೇಕು ಈ ಒಂದು ಮ್ಯಾಚ್ ನಾಗ ಊರುಲ್ ಪಟೇಲ್. ಇನ್ನು ಋತುರಾಜ್ ಗಾಯಕ್ವಾಡ್ ಅವರು ಸಹ ಫಾರ್ಮಿಂಗ್ ಬರ್ಬೇಕು. ದುಬೆ ಬ್ರೇವಸ್ ಇವರು ಫಾರ್ಮಿಂಗ್ ಬಂದ್ರೆ ಚೆನ್ನೈ ಟೀಮ್ ಹೆಲ್ಪ್ ಆಗ್ತದೆ. ಇವತ್ತಿನ ಮ್ಯಾಚ್ ಧೋನಿ ಆಡ್ತಾರಂತಂದ್ರೆ ರಿಪೋರ್ಟ್ ಅದ. ನೋಡ್ಬೇಕು ಏನಾಗ್ತದ ಆಡ್ತಾರಲ್ಲ ಅಂತ. ಇನ್ನು ಬಾಲಿಂಗ್ ನಾಗ ಯಾರು ಕಟ್ತು ಅಂತಾರಂತಂದ್ರೆ ಇನ್ನು ಬಾಲಿಂಗ್ ನಾಗು ಸಾಕಷ್ಟು ಚೇಂಜಸ್ ನೋಡ್ಬೋದು ಈ ಒಂದು ಮ್ಯಾಚ್ ನಾಗ. ಅದೇ ಟೀಮ್ ತಗೊಂಡ್ ಹೋಗ್ತಾರೆ. ಚೇಂಜ್ ಮಾಡೋ ಚಾನ್ಸಸ್ ಅವ. ನೋಡ್ಬೇಕು ಏನ್ ಮಾಡತಾರ ಅಂತಂದ್ರೆ ಬಾಲಿಂಗ್ ನಾಗ ಇವತ್ತು ಮುಖೇಶ್ ಚೌಧರಿ ವಿಕೆಟ್ ಟೇಕರ್ ಆಗ್ತಾರೆ ಚೆನ್ನೈ ಟೀಮಿಗೆ. ಇವತ್ತು ಮುಖೇಶ್ ಚೌಧರಿ, ಅನ್ಶುಲ್ ಕಂಬಾಜು ವಿಕೆಟ್ ಟೇಕರ್ ಆಗ್ತಾರೆ ಈ ಒಂದು ಮ್ಯಾಚ್ ನಾಗ. ಇನ್ನು ಹೈದರಾಬಾದ್ ಟೀಮ್ ನಾಗ ಇವತ್ತ ಹೆಡ್ ಕ್ಲಾಸನ್ ಇಶಾನ್ ಕಿಶನ್ ಟಾಪ್ ಸ್ಕೋರರ್ ಆಗ್ತಾರೆ ಈ ಒಂದು ಮ್ಯಾಚ್ ನಾಗ. ಇನ್ನು ಬಾಲಿಂಗ್ ನಾಗ ಶಾಕಿಬ್ ಹುಸೇನ್, ಇಶಾನ್ ಮಾಲಿಂಗ ವಿಕೆಟ್ ಟೇಕರ್ ಆಗ್ತಾರೆ ಈ ಒಂದು ಮ್ಯಾಚ್ ನಾಗ. ಶಾಕಿಬ್ ಹುಸೇನ್, ಇಶಾನ್ ಮಾಲಿಂಗ ವಿಕೆಟ್ ಟೇಕರ್ ಆಗ್ತಾರೆ ಈ ಒಂದು ಮ್ಯಾಚ್ ನಾಗ. ಇನ್ನು ಈ ಒಂದು ಮ್ಯಾಚ್ ಯಾರಂತಂದ್ರೆ 2 ಟೀಮಿಗೆ ಗೆಲುವು ಬೇಕೇ ಬೇಕು. ಆದ್ರಿಂದ ಈ 2 ಟೀಮ್ ಬಹಳ ಇಂಪಾರ್ಟೆಂಟ್ ಮ್ಯಾಚ್ ಆಗ್ತದೆ. 2 ಟೀಮ್ ಕಂಪಾರಿಸನ್ ಮಾಡಿದ್ರೆ ಸ್ವಲ್ಪ ಹೈದರಾಬಾದ್ ಟೀಮ್ ಸ್ಟ್ರಾಂಗ್ ಅದಂತ ಅನ್ಬೋದು. ಈ ಒಂದು ಮ್ಯಾಚ್ ನಾಗ ಧೋನಿ ಆಡಿದ್ರೆ ಚೆನ್ನೈ ಗೆಲ್ಲೋ ಚಾನ್ಸಸ್ ಬಹಳ ಇರ್ತದೆ. ಇನ್ನು ಈ ಒಂದು ಮ್ಯಾಚ್ ವಿನ್ನರ್ ಯಾರಂತಂದ್ರೆ ಈ ಒಂದು ಮ್ಯಾಚ್ ವಿನ್ನರ್ CSK ಗೆಲ್ಲೋ ಚಾನ್ಸಸ್. ಯಾಕಂದ್ರೆ ಹೋಮ್ ಗ್ರೌಂಡ್ ಈ ಒಂದು ಮ್ಯಾಚ್ ನಾಗ ಧೋನಿ ಆಡಿದ್ರೆ ಅದನ್ನು ಪ್ಲಸ್ಮೆಂಟ್ ಆಗ್ತದೆ ಚೆನ್ನೈ ಟೀಮಿಗೆ. ಇದು ನನ್ನ ಪ್ರೆಡಿಕ್ಷನ್. ನಿಮಗೆ ಏನಿಸ್ತದ ಕೆಳಗಡೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟಾದ್ರ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.